ಗುಜರಾತಿನ ಪ್ರಸಿದ್ಧ ಸೋಮನಾಥ ಮಂದಿರದ ಮೇಲೆ ಗಜ್ನಿ ಮಹಮ್ಮದ್ ದಾಳಿ ನಡೆಸಿದ್ದು 2026ಕ್ಕೆ ಆ ಘಟನೆಯ 1000 ವರ್ಷಗಳು ಪೂರ್ಣಗೊಳ್ಳುತ್ತಿದ್ದು, ಈ ನಿಟ್ಟಿನಲ್ಲಿ ನಗರ ಸಂಗಮೇಶ್ವರ ಬಡಾವಣೆಯಲ್ಲಿರುವ ಶಿವನ ದೇವಾಲಯದಲ್ಲಿ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು 108 ಬಾರಿ ಓಂ ನಮಃ ಶಿವಾಯ ಹೇಳುವ ಮೂಲಕ ಸ್ಮರಿಸಿದರು. 2026ರಲ್ಲಿ ಸೋಮನಾಥ ಮಂದಿರದ ಮೇಲೆ ನಡೆದ ದಾಳಿ 1000 ವರ್ಷ ಪೂರ್ಣಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಸೋಮನಾಥ ಸ್ವಾಭಿಮಾನ ಪರ್ವ 2026ನ ದೇಶದಾದ್ಯಂತ ಆಚರಿಸಲಾಗುತ್ತೆ ಅಂತ ಹೇಳಿದರು. ಸೋಮನಾಥ ಮಂದಿರದ ಅಖಂಡತೆ, ಸಹನಶೀಲತೆ ಹಾಗೂ ನಿರಂತರ ಪುನರುತ್ಥಾನ ಸ್ಮರಣಾರ್ಥ ಜನವರಿ 10ರಂದು ದೇಶದ ಎಲ್ಲ ಶಿವಾಲಯಗಳಲ್ಲಿ ಓಂಕಾರ ಮಂತ್ರ ಜಪ ನಡೆಯಲಿದೆ. ಜನವರಿ 11ರಂದು ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಸೋಮನಾಥದಲ್ಲಿ ಸಹಸ್ರ ಸಂಕಲ್ಪ ಯಾತ್ರೆ ಆಯೋಜಿಸಲಾಗುತ್ತೆ ಅಂತ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ತಿಳಿಸಿದರು. ಜಗತ್ ಪ್ರಸಿದ್ಧ ಸೋಮನಾಥರ ದೇವಾಲಯಕ್ಕೆ ದಾಳಿಯನ್ನು ಮಾಡಿ 1000 ವರ್ಷದ ಹಿಂದೆ ಧ್ವಂಸ ಮಾಡುವಂಥ ಪ್ರಯತ್ನ ನಡೆದಿತ್ತು. ಅದರದು ಮುಂದುವರೆದ ಭಾಗವಾಗಿ ಈ ವರ್ಷ ಇದರ ಜೀರ್ಣೋದ್ಧಾರ ಆಗಿ 75ನೇ ವರ್ಷದ ಅಮೃತ ಮಹೋತ್ಸವದ ಕಾಲ ಆಗಿದೆ. ಅಂದಿನ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ರಾಜೇಂದ್ರ ಪ್ರಸಾದ್ರವರು ಈ ಒಂದು ನಮ್ಮ ಸೋಮನಾಥ ದೇವಾಲಯದ ಜೀರ್ಣೋದ್ಧಾರಕ್ಕೆ ಮುಂಚೂಣಿಯನ್ನು ತಗೊಂಡು ಅವರು ಮುಂದಾಳತ್ವವನ್ನು ತಗೊಂಡು ಜೀರ್ಣೋದ್ಧಾರ ಮಾಡಿ ಲೋಕಾರ್ಪಣೆ ಮಾಡುವಂಥ ಪ್ರಯತ್ನ ಆಗುತ್ತೆ. ಅದರ ಅಮೃತ ಕಾಲವಾಗಿ ಈ ವರ್ಷ 2026ಕ್ಕೆ 75 ವರ್ಷ ತುಂಬಿದ ಸಂದರ್ಭದಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿಗಳು ಎಲ್ಲ ಹಿಂದೂ ಬಾಂಧವರಿಗೆ ಕರೆಯನ್ನು ಕೊಡ್ತಾರೆ. ಸೋಮನಾಥನ ಅಮೃತ ಪರ್ವ ಅನ್ನೋಂಥ ಸ್ಮರಣೋತ್ಸವದ ಸಂದರ್ಭದಲ್ಲಿ ನಾವೆಲ್ಲರೂ ಶಿವಾಲಯಗಳಿಗೆ ತೆರಳಿ ಇಲ್ಲಿ ವಿಶೇಷ ಪೂಜಾ ಕೈಂಕರ್ಯದಲ್ಲಿ ಪಾಲ್ಗೊಂಡು ಶಿವನ ಧ್ಯಾನವನ್ನು ಮಾಡಿ 108 ಸಲ ಶಿವನ ಜಪವನ್ನು ಮಾಡಿ ಲೋಕಕ್ಕೆ ಸುಭಿಕ್ಷವಾದಂಥ ಮಳೆ ಬೆಳೆ ಹಾಗೂ ಹಿಂದೂ ಧರ್ಮೀಯರಿಗೆ ಉತ್ತಮವಾದಂಥ ಒಂದು ನೆಮ್ಮದಿಯನ್ನು ಕೊಡಲಿ ಅನ್ನೋಂಥದ್ದು ದೃಷ್ಟಿಯಲ್ಲಿ ಈ ಒಂದು ಕೈಂಕರ್ಯವನ್ನು ಎತ್ಕೊಂಡಿದ್ದಾರೆ. ಹೀಗಾಗಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಜಿಲ್ಲಾ ಘಟಕದ ಪದಾಧಿಕಾರಿಗಳು, ಕಾರ್ಯಕರ್ತ ಬಂಧುಗಳು ಹಾಗೆ ತಾಲೂಕಿನ ಪದಾಧಿಕಾರಿಗಳು ಎಲ್ಲರೂ ಸೇರಿ ಇವತ್ತು ಸಂಗಮೇಶ್ವರ ಬಡಾವಣೆಯಲ್ಲಿ ಸಂಗಮೇಶ್ವರನ ಸನ್ನಿಧಾನದಲ್ಲಿ ಪೂಜೆಯನ್ನು ಸಮರ್ಪಣೆ ಮಾಡಿ ಎಲ್ಲ ಇಲ್ಲಿ ಧ್ಯಾನವನ್ನು ಮಾಡಿ ಈ ಒಂದು ಅಮೃತ ಮಹೋತ್ಸವದ ಸಂದರ್ಭವನ್ನು ಆಚರಿಸಿದ್ದೇವೆ. ನಾಡಿನ ಜನತೆಗೆ ಉತ್ತಮವಾದಂಥ ಆಯುರಾರೋಗ್ಯವನ್ನು ಕೊಟ್ಟು ಭಗವಂತ ಉತ್ತಮವಾದಂಥ ಮಳೆ ಬೆಳೆಯನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇವೆ. ಇದೇ ವೇಳೆ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ನಗರಾಧ್ಯಕ್ಷ ಯೋಗೇಶ್ ಚನ್ನಕೇಶ್ವ, ಶೋಭನ್ ಬಾಬು ಇತರರು ಉಪಸ್ಥಿತರಿದ್ದರು.